ಈ ದೃಶ್ಯಗಳು ಮಹಾರಾಷ್ಟ್ರದ ಸಂಭಾಜಿನಗರಕ್ಕೆ ಸೇರಿದ್ದವು. ಇಲ್ಲಿಂದ ಅತ್ಯಂತ ಹೃದಯವಿದ್ರಾವಕ ದೃಶ್ಯಗಳು ಹೊರಬಿದ್ದಿವೆ. ಯಾವುದೋ ವಿಷಯಕ್ಕೆ ಬೇಸರಗೊಂಡ 18 ವರ್ಷದ ಕುಣಾಲ್ ಚಾಂದವಡೆ ಆತ್ಮಹತ್ಯೆ ಮಾಡಿಕೊಳ್ಳಲು ಈ ಬೆಟ್ಟಕ್ಕೆ ಬಂದಿದ್ದ. ಇದರ ನಂತರ ಇಡೀ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಹುಡುಗನಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು. ಆದರೆ ಹುಡುಗ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಹತ್ತಿರ ಬಂದರೆ ಜಿಗಿಯುವುದಾಗಿ ಹೆದರಿಸುತ್ತಿದ್ದ. ಗ್ರಾಮಸ್ಥರು ಈ ವಿಷಯವನ್ನು ಆತನ ಕುಟುಂಬಕ್ಕೆ ತಿಳಿಸಿದರು. ಆತನ ತಾಯಿ ತಂದೆ ಮಗನನ್ನು ರಕ್ಷಿಸಲು ಓಡೋಡಿ ಬಂದರು. ನೋಡಿ, ಪೋಷಕರು ಮಗನಿಗೆ ಹೇಗೆ ತಿಳಿ ಹೇಳಲು ಯತ್ನಿಸುತ್ತಿದ್ದಾರೆ ಎಂದು. ಗ್ರಾಮಸ್ಥರು ಕೂಡ ಹುಡುಗನಿಗೆ ತಿಳಿ ಹೇಳುತ್ತಿದ್ದರು. ಸುಮಾರು 3 ಗಂಟೆಗಳ ಕಾಲ ಈ ಹೈಡ್ರಾಮಾ ನಡೆಯಿತು. ಕುಣಾಲ್ನಿಗೆ ತಿಳಿ ಹೇಳಿ ತಾಯಿಗೆ ಅತ್ತು ಸುಸ್ತಾಗಿತ್ತು. ಹತ್ತಿರದ ಗ್ರಾಮದ ಸರಪಂಚ ಕೂಡ ಮಗನನ್ನು ಸಮಾಧಾನಪಡಿಸಲು ಐಫೋನ್ ಕೊಡಿಸುವುದಾಗಿ ಆಮಿಷ ಒಡ್ಡಿದರು. ಆದರೆ ಕುಣಾಲ್ ಯಾವುದನ್ನೂ ಕೇಳುವ ಮೂಡ್ನಲ್ಲಿರಲಿಲ್ಲ. ನಂತರ ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ತಲುಪಿದರು. ವಿಷಯದ ಗಂಭೀರತೆಯನ್ನು ಅರಿತು ಅಗ್ನಿಶಾಮಕ ಸಿಬ್ಬಂದಿ ಹುಡುಗನನ್ನು ರಕ್ಷಿಸಲು ಬೆಟ್ಟದ ತಪ್ಪಲಿನಲ್ಲಿ ದೊಡ್ಡ ಸುರಕ್ಷತಾ ಬಲೆಯನ್ನು ಹರಡಿದ್ದರು. ಆದರೆ ಬೆಟ್ಟದ ತುದಿಯಲ್ಲಿ ನಿಂತಿದ್ದ ಹುಡುಗ ಸತತವಾಗಿ ತನ್ನ ದಿಕ್ಕನ್ನು ಬದಲಾಯಿಸುತ್ತಿದ್ದ. ಇದರ ನಂತರ ನಡೆದದ್ದು ಅತ್ಯಂತ ಆಘಾತಕಾರಿಯಾಗಿತ್ತು. ಈಗ ನೋಡಿ, ಹುಡುಗ ಬಂಡೆಯ ತುದಿಯಲ್ಲಿ ನಿಂತಿದ್ದಾನೆ. ತಾಯಿ ತಂದೆ ವೇಗವಾಗಿ ಆತನತ್ತ ಸಾಗುತ್ತಾರೆ. ಆದರೆ ತಂದೆ ಹತ್ತಿರ ತಲುಪುತ್ತಿದ್ದಂತೆ ತಂದೆ ಮತ್ತು ಮಗ ಇಬ್ಬರ ಬ್ಯಾಲೆನ್ಸ್ ತಪ್ಪಿ ಬಂಡೆಯಿಂದ ಕೆಳಗೆ ಬೀಳುತ್ತಾರೆ. ಗಂಡ ಮತ್ತು ಮಗ ಕೆಳಗೆ ಬೀಳುವುದನ್ನು ಕಂಡ ತಾಯಿ ಕೂಡ ಬೆಟ್ಟದಿಂದ ಕೆಳಗೆ ಜಿಗಿಯುತ್ತಾಳೆ. ಕೆಲವೇ ಸೆಕೆಂಡುಗಳಲ್ಲಿ ಇಡೀ ಕುಟುಂಬವೇ ಕೊನೆಯಾಗುತ್ತದೆ. ಸದ್ಯ ನಾನು ಛತ್ರಪತಿ ಸಂಭಾಜಿನಗರದ ತೀಜ್ ಗ್ರಾಮದಲ್ಲಿದ್ದೇನೆ. ಈ ತೀಜ್ ಗ್ರಾಮದಲ್ಲಿ ಕಾಣಿಸುತ್ತಿರುವ ಈ ಬೆಟ್ಟದ ಎತ್ತರ ಸುಮಾರು 200 ರಿಂದ 300 ಅಡಿ ಇದೆ. ಇಂದು ಬೆಳಿಗ್ಗೆ ದೇವಲಿಯಲ್ಲಿ ವಾಸಿಸುತ್ತಿದ್ದ 18 ವರ್ಷದ ಯುವಕ ಕೋಪದಿಂದ ಮನೆಯಿಂದ ಹೊರಟು ಈ ಬೆಟ್ಟದ ತುದಿಗೆ ಬಂದು ನಿಂತು ಆತ್ಮಹತ್ಯೆಗೆ ಯತ್ನಿಸಿದ. ಇದರ ನಂತರ ಗ್ರಾಮಸ್ಥರು ಈ ಬೆಟ್ಟದ ಮೇಲೆ ಜಮಾಯಿಸಿದರು. ಅವರು ಪೊಲೀಸ್ ಮತ್ತು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಕಣ್ಣೆದುರೇ ಇಡೀ ಕುಟುಂಬ ಕೊನೆಯಾಗಿದ್ದನ್ನು ಕಂಡ ಗ್ರಾಮಸ್ಥರು ಕೂಡ ಆಘಾತಕ್ಕೊಳಗಾಗಿದ್ದಾರೆ. ಹುಡುಗ ಆತ್ಮಹತ್ಯೆ ಏಕೆ ಮಾಡಿಕೊಂಡ ಎಂಬುದು ವರೆಗೆ ತಿಳಿದು ಬಂದಿಲ್ಲ. ಹುಡುಗ ಐಫೋನ್ ಬೇಕೆಂದು ಪಟ್ಟು ಹಿಡಿದಿದ್ದ. ಅದಕ್ಕಾಗಿ ಮನೆಯಲ್ಲಿ ಜಗಳವಾಗಿ ವಿಷಯ ಆತ್ಮಹತ್ಯೆಯವರೆಗೆ ತಲುಪಿತು ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. 18 ವರ್ಷದ ಯುವಕನ ತಂದೆ ತನ್ನ ಮಗನನ್ನು ರಕ್ಷಿಸಲು ಬೆಟ್ಟದ ಅಂಚಿಗೆ ಬಂದು ಆತನ ಕೈ ಹಿಡಿಯುತ್ತಾರೆ. ಈ ವೇಳೆ ಯುವಕ ಮತ್ತು ಆತನ ತಂದೆ ಇಬ್ಬರ ಸಮತೋಲನ ತಪ್ಪಿ ಸುಮಾರು 300 ಅಡಿ ಎತ್ತರದಿಂದ ಕೆಳಗೆ ಬೀಳುತ್ತಾರೆ. ಇದೇ ವೇಳೆ ಆತನ ತಾಯಿ ಕೂಡ ಬೆಟ್ಟದ ಮೇಲೆಯೇ ಇದ್ದರು. ತನ್ನ ಗಂಡ ಮತ್ತು ಮಗ ಬೆಟ್ಟದಿಂದ ಬೀಳುವುದನ್ನು ನೋಡಿ ತಾಯಿ ಕೂಡ ಕೆಳಗೆ ಜಿಗಿದರು. ಅಗ್ನಿಶಾಮಕ ದಳದವರು ಮೂವರನ್ನು ರಕ್ಷಿಸಲು ಯತ್ನಿಸಿದರು. ಆದರೆ ಮೂವರು ಸ್ಥಳದಲ್ಲೇ ಮೃತಪಟ್ಟರು. ಒಂದೇ ಕುಟುಂಬದ 3 ಸದಸ್ಯರು, ತಾಯಿ, ಮಗ ಮತ್ತು ತಂದೆ, ಮೂವರು ಪ್ರಾಣ ಕಳೆದುಕೊಂಡಿದ್ದರಿಂದ ಇಡೀ ಪ್ರದೇಶವೇ ಶೋಕಸಾಗರದಲ್ಲಿ ಮುಳುಗಿದೆ. ಇಸ್ರಾರ್ ಚಿಸ್ತಿ, ಆಜ್ ತಕ್, ಛತ್ರಪತಿ ಸಂಭಾಜಿನಗರ.